ಹುಬ್ಬಳ್ಳಿಯ ವರೂರಿನ ನವಗ್ರಹ ತೀರ್ಥಂಕರ ಮಹಾಮಸ್ತಕಾಭಿಷೇಕ ಕಳೆಗಟ್ಟಿದೆ. ಈ ವೇಳೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಭಾಗಿಯಾಗಿದ್ದರು. ವೇದಿಕೆಯಲ್ಲಿ ಭಾಷಣ ಮಾಡಿದಂಥ ಜೋಶಿ ನವಗ್ರಹ ತೀರ್ಥವನ್ನು ಅಭಿವೃದ್ಧಿಪಡಿಸಿ ಧಾರ್ಮಿಕ ಕೇಂದ್ರವನ್ನಾಗಿ ಪರಿವರ್ತಿಸಿದ ಕೀರ್ತಿ ಗುಣಧರಾನಂದಿ ಮಹಾರಾಜರಿಗೆ ಸಲ್ಲುತ್ತೆ. ಅಲ್ಲದೆ 20 ವರ್ಷದಲ್ಲಿ 13 ಕಾಲೇಜನ್ನು ನಿರ್ಮಿಸಿ ಧಾರ್ಮಿಕ ಪ್ರವಾಸಿ ತಾಣವನ್ನಾಗಿ ರೂಪಿಸಿದ್ರು. ಶೂನ್ಯದಿಂದ ಸೃಷ್ಟಿ ಮಾಡಿದ ಕೀರ್ತಿ ಗುಣಧರಾನಂದಿ ಮಹಾರಾಜರಿಗೆ ಸಲ್ಲುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಾನು ಹೇಳೋದಿಷ್ಟೇ, ನವಗ್ರಹ ತೀರ್ಥವನ್ನು ಅತ್ಯಂತ ಚೆನ್ನಾಗಿ ಬೆಳೆಸಿ ಇವತ್ತು ಧಾರ್ಮಿಕ ಒಂದು ಕೇಂದ್ರವನ್ನಾಗಿ, ತೀರ್ಥ ಕೇಂದ್ರವೊಂದಾಗಿ ಇವತ್ತು ಪರಿವರ್ತನೆ ಹೊಂದಿದೆ. 23 ತೀರ್ಥಂಕರರ ನಂತರ ವರ್ಧಮಾನರು ಕೊನೆಯ ಮಹಾವೀರರು ಕೊನೆಯ ತೀರ್ಥಂಕರಾಗಿ ಜೈನ ಸಮುದಾಯದ, ಜೈನ ಧರ್ಮದ ಆಚಾರ ವಿಚಾರಗಳನ್ನು ಬಿತ್ತರಿಸುವಂಥ ಒಂದು ಸುಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿ ಇದು ಪರಿವರ್ತನೆ ಹೊಂದಿದೆ. साहब, मैं गुणधरानंद जी महाराज को जब इधर आए थे, इधर कुछ नहीं था, तब से लेके मेरा और उनका परिचय है. तब इसका उद्घाटन के लिए शुरू में सिर्फ छोटा एक जगह था इस आश्रम उद्घाटन के लिए, और प्रथम महामस्तकाभिषेक के लिए मैंने अनंत कुमार जी दोनों मिलके मान्य लाल कृष्ण अद्वानी जी को इधर लाए थे, तो वो भी बहुत प्रसन्न हुए थे. ಇವತ್ತು केवल 20 ವರ್ಷಗಳಲ್ಲಿ एक एजुकेशन हब भी बनाया और उसके साथ ही साथ एक धार्मिक टूरिज्म का सेंटर भी गुणधरानंदी महाराज के कारण बना है. ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಗುಣಧರಾನಂದಿ ಮಹಾರಾಜರದು, ತಮ್ಮೆಲ್ಲರದು ಸತತವಾಗಿ ನನಗೆ ಈ ಕ್ಷೇತ್ರದಲ್ಲಿ ಆಶೀರ್ವಾದ ಮಾಡಿದ್ದೀರಿ. ನೀವು ಮತದ ಮೂಲಕ ಆಶೀರ್ವಾದ ಮಾಡಿದರೆ ಸ್ವಾಮೀಜಿಯವರು ನಮ್ಮ ತಲೆಯ ಮೇಲೆ ಕೈ ಇಟ್ಟು ಸದಾಕಾಲಕ್ಕೂ ಬೆಳಿಲಿಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಮಹಾರಾಜರಿಗೂ ಹಾಗೂ ಕುಂತುಸಾಗರ ಮಹಾರಾಜರಿಗೂ ನಾನು ವಿಶೇಷವಾದಂಥ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸ್ತಾ, ನಾನು ಮತ್ತೊಮ್ಮೆ ಶ್ರೀಮಾನ್ ಜಗದೀಪ್ ಧನ್ಕರ್ಜಿ ಅವರು ಇಲ್ಲಿ ಬಂದು ಈ ಒಂದು ಪ್ರೇರಣಾದಾಯಿ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಮತ್ತು ಒಬ್ಬ ಏನೋ ಸ್ವಂತಕ್ಕೆ ಅಪೇಕ್ಷೆ ಇರಲಾರದಂಥ ಸಂತ ಶೂನ್ಯದಿಂದ ಸೃಷ್ಟಿಯನ್ನು ಹೇಗೆ ನಿರ್ಮಾಣ ಮಾಡಬಲ್ಲರು ಅನ್ನುವಂಥದ್ದನ್ನು ನೋಡಲಿಕ್ಕೆ ಬಂದಿದ್ದಾರೆ. ಅದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.